ನನ್ನ ಗೆಳೆಯ ಧ್ರುವ ಸರ್ಜಾ ಅವರು ಇವತ್ತು ಬಂದಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು. ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಈ ಇಡೀ ಜರ್ನಿಲಿ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಪ್ರಚಾರ ಕೊಡ್ತಾ ಬಂದೀರಾ. ನಿಮ್ಮೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ನಮ್ಮ ತಂಡದ ಅನೇಕರು ಬಂದಿದ್ದಾರೆ ಇಲ್ಲಿ, ನಮ್ಮ ನಿರ್ಮಾಪಕರು ಮೊದಲುಗೊಂಡು ನಮ್ಮ ಇಡೀ ತಂಡದವರು ಎಲ್ಲರೂ ಬಂದಿರಿ, ಎಲ್ರಿಗೂ ಸ್ವಾಗತಿಸ್ತೀನಿ. ಈ ಒಂದು 2 ವಾರಗಳು ನಮಗೆ ತುಂಬಾ ಸಿನಿಮಾಗಿಂತ ಡ್ರಾಮ್ಯಾಟಿಕ್ ಆಗಿದ್ದಂತ ವಾರಗಳು. ಯಾಕೆಂದ್ರೆ ಒಂದು ಕಡೆ ನಾನು ಚೆನ್ನೈನಲ್ಲಿ ಇದರ DTS ನಡೆದಿತ್ತು 4 frames ಅಲ್ಲಿ, ಸಂತೋಷ್ ನಾರಾಯಣನ್ ಅವ್ರ ಜೊತೆ ಅದರ DTS ಮುಗಿಸ್ಕೊಂಡು ಚೆನ್ನೈಯಿಂದ ನೇರವಾಗಿ ಮುಂಬೈಗೆ ಹೋಗಿ ಅಲ್ಲಿ ನಮ್ಮ ಪ್ರಸಾದ್ ಲ್ಯಾಬ್ಸ್ ಅಲ್ಲಿ ನಮ್ಮ DI ನಡೀತಿತ್ತು. ಆ DI ನ ಮುಗಿಸ್ಕೊಂಡು ಬೆಂಗಳೂರಿಗೆ ಶನಿವಾರ ಸಂಜೆ ಬಂದು ಇಲ್ಲಿ ಕ್ಯೂಬ್ ಅಲ್ಲಿ ಆ ಫೈನಲ್ ಕಾಪಿಯನ್ನ ಅಪ್ಲೋಡ್ ಮಾಡಿದಾಗ ನನಗೆ ಫೋನ್ ಬಂತು, ನಮ್ಮ ಹೀರೋ ವಿನೋದ್ ಪ್ರಭಾಕರ್ ಅವರು ಎಕ್ಸಾಷನ್ ಇಂದ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ ಅಷ್ಟೇ ಹೇಳಿದ್ರು ಹೊರತು ಏನು ಅಂತ ನನಗೆ ಡೀಟೇಲ್ಸ್ ಹೇಳಿಲ್ಲ. ಆಮೇಲೆ ಗೊತ್ತಾಯ್ತು ಅವ್ರು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ. ಅವಾಗ ಇನ್ನೂ ಆತಂಕ ಶುರು ಆಯ್ತು ನನಗೆ. ಆಮೇಲೆ ಹೋದೆ, ನಾನು ಅವ್ರನ್ನ ಭೇಟಿಯಾದೆ. ಅವರು ಹಿ ಇಸ್ ರಿಕವರ್ಡ್. ಅವರು ನಗ್ತಾ ಒಂದಷ್ಟು ಜೋಕ್ಗಳನ್ನ ಕ್ರ್ಯಾಕ್ ಮಾಡಿದ್ರು. ಮಾರನೇ ದಿವಸ 1 ದಿವಸ ಅಷ್ಟೇ ಅವರು ರಾತ್ರಿ ಆಸ್ಪತ್ರೆ ಇದ್ರು. ಮಾರನೇ ದಿವಸ ಸಂಜೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಅವರು ಡಾಕ್ಟರ್ಗಳು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ದು, ಹೋದ 1 ವಾರ ನಾನು ಯಾವಾಗ ಚೆನ್ನೈ ಮತ್ತೆ ಬಾಂಬೆಲಿದ್ದೆ, ಇಲ್ಲಿ ಶ್ರೇಯಸ್ ಅವರ ಮುಂದಾಳತ್ವದಲ್ಲಿ ನಮ್ಮ ತಂಡದವರು ಎಸ್ಪೆಷಲಿ ವಿನೋದ್ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಬಹಳ ಅಬ್ಬರದಿಂದ ಇದರ ಪ್ರಚಾರವನ್ನ ಮಾಡ್ತಾ ಬಂದಿದ್ದಾರೆ. ಪ್ರತಿದಿನ ಮೈಸೂರಿಗೆ ಹೋಗಿ ರಾತ್ರಿ 2:30 ಬಂದಿದ್ದಾರೆ ಒಂದ್ ದಿವಸ, ಇನ್ನೊಂದ್ ದಿವಸ 3 ಗಂಟೆ ತನಕ ರಾತ್ರಿ ಪ್ರಚಾರ ಮಾಡಿದ್ದಾರೆ. ಕ್ಯಾಂಪ್ ಫೈರ್ ಅಂತ ಒಂದು ಡಿಸ್ಕಷನ್ ಮಾಡಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಈ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ ಅನ್ನೋದು ಅದನ್ನ ತೋರಿಸುತ್ತೆ. ಆದ್ರೆ ಅದರಿಂದ ಆಗಿ ಏನಾಗಿದೆ, 10 ದಿವಸದಲ್ಲಿ 4 ಕಿಲೋಗ್ರಾಮ್ ಕಳ್ಕೊಂಡಿದ್ದಾರೆ ಅವರು ಬಾಡಿ ವೆಯ್ಟ್. ಆ ಎಕ್ಸಾಷನ್ ಎಲ್ಲ ಇಟ್ ಇಸ್ ಟೇಕನ್ ಇಟ್ಸ್ ಸ್ಟಾಲ್ ಅಂಡ್ ಆ ಎಕ್ಸಾಷನ್ ಇಂದ ಆಗಿ ಅವರು ಕೊಲ್ಯಾಪ್ಸ್ ಆದ್ರು. ಈಗ ಅವರು ಚೇತರಿಸ್ಕೊಳ್ತಿದ್ದಾರೆ. 3 ದಿವಸ ಕಡ್ಡಾಯವಾಗಿ ನಾವುಗಳೇ ಹೇಳಿದೀವಿ ಅವ್ರಿಗೆ, ದಯವಿಟ್ಟು ಎಲ್ಲೂ ಬರಬೇಡಿ, ನೀವು ದಯವಿಟ್ಟು ಪ್ಲೀಸ್ ರಿಕವರ್ ಕಂಪ್ಲೀಟ್ಲಿ ಆ್ಯಂಡ್ ಕಮ್ ಅಂತ. ಇದೆಲ್ಲ ಆದಾಗ ನಾನು ಧ್ರುವ ಸರ್ಜಾ ಅವ್ರಿಗೆ ಕೇಳ್ಕೊಂಡೆ, ಇಷ್ಟೆಲ್ಲ ಆಗಿದೆ ಧ್ರುವ ಅವರೇ, ಪ್ಲೀಸ್ ಕಮ್ ಅಂಡ್ ಲಾಂಚ್ ಆರ್ ಟ್ರೈಲರ್ ಅಂತ. ಅಂಡ್ ಹಿ ಹಸ್ ವೆರಿ ಕೈಂಡ್ಲಿ ಅಗ್ರೀಡ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್ ಧ್ರುವ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ಹಾಗೆ ರಾಣಾ ದಗುಪತಿ ಅವರು ಇದನ್ನ ಡಿಜಿಟಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಹಲವಾರು ಜನ ಇದನ್ನ ಲಾಂಚ್ ಮಾಡೋರಿದ್ದಾರೆ. ಆ ಹೆಸರುಗಳನ್ನ ನಾವು ಪ್ರಚಾರ ಮಾಡುವಾಗ ನಾವು ತಿಳಿಸ್ತಾ ಹೋಗ್ತೀವಿ ಡಿಜಿಟಲ್ ಲಾಂಚ್ನ. ಸೊ ಇದರ ಅಧಿಕೃತ ಲಾಂಚ್ ಏನಿದೆ ಅದನ್ನ ಧ್ರುವ ಅವ್ರು ಮಾಡ್ತಿದ್ದಾರೆ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮ್ ಆನ್ ಸ್ಟೇಜ್. ಬಲರಾಮ ದಿನಗಳಿಗೆ ಆಲ್ ದ ವೆರಿ ಬೆಸ್ಟ್. ಎಲ್ಲಾ ಸ್ನೇಹಿತರು ಕಾಣಿಸ್ತಾ ಇದಾರೆ, ಇದ್ರ ಬಗ್ಗೆ ಮಾತಾಡ್ತೀನಿ. ಆಲ್ ದ ಬೆಸ್ಟ್. 1 ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಜಸ್ಟ್ ವಾವ್ ಅನ್ನಿಸ್ತಾ. ಯಾಕೆಂದ್ರೆ ಎಸ್ಪೆಷಲಿ ಆ ಮ್ಯೂಸಿಕ್ ಅಷ್ಟೇ ನಮ್ಗೆ ಓಕೆ, ಇದು ವಿಂಟೇಜ್ ಫೀಲ್ ಕೊಡುವಂತ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಿಸಿರೋ ನಮ್ಮ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ದಿಸ್ ಮೂವಿ ವಿಲ್ ಬಿ ಅ ಟ್ರೀಟ್. ಯಾಕೆಂದ್ರೆ ವಿಜುವಲ್ ಟ್ರೀಟ್ ಸೂಪರ್ ಆಗಿದೆ. ಅಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಸಾಕಷ್ಟು ಸ್ನೇಹಿತರುಗಳು ಕಾಣಿಸಿದ್ರು. ವಿನಯ್ ಅವರಿದ್ದಾರೆ, ಅಂಡ್ ಗೆಳೆಯ ಪಾರ್ಟ್ನರ್, ನಮ್ಮ ಅಣ್ಣನ ಕ್ಲೋಸ್ ಫ್ರೆಂಡ್ ನಮ್ಮ ಪ್ರತಾಪ್ ಅವರಿದ್ದಾರೆ. ಅಂಡ್ ಆಲ್ಸೋ ಅಲೋಕ್ ಅವರು ಇಂಟ್ರಡಕ್ಷನ್ ಸಾಂಗ್ ಹಾಡಿದ್ದಾರೆ. ಅಂಡ್ ಪ್ರಿಯಾ ಮ್ಯಾಮ್ ಇದ್ದಾರೆ. ಯಾರು ಗೆಳೆಯ ವಿಶ್ವ ಅವರು ಇದ್ದಾರೆ. ಅಂಡ್ ಡ್ರ್ಯಾಗನ್ ಅವರು ಇದ್ದಾರೆ. ಸೊ ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಮತ್ತೆ ನಮ್ಮ ಚೈತನ್ಯ ಸರ್ ಹೇಳ್ತಾ ಇದ್ರು, ಸರ್ ದಿಸ್ ಇಸ್ ಅ ಫ್ಯಾಮಿಲಿ ಸರ್. ಅಂದ್ರೆ ಇದು ನಮ್ದು 3ನೇ ಜನರೇಷನ್. ಪ್ರಭಾಕರ್ ಅಂಕಲ್ ಇದ್ದಾಗ ನಮ್ ತಾತ ಜೊತೆಗೆ ಒಂದು 40-45 ಸಿನಿಮಾ ಅವರು ಒಟ್ಟಿಗೆ ಮಾಡಿದ್ದಾರೆ. ಅಂಡ್ ನಮ್ಮ ಮನೆಯಲ್ಲಿ ಒಂಥರ ನಮ್ ತಾಯಿ ನಮ್ ತಂದೆ ಎಲ್ಲ ಹೇಳ್ತಾರಲ್ಲ, ಅಂಕಲ್ ಎಲ್ಲ ಒಂಥರ ಅಡ್ಡ ಇದ್ದಂಗೆ. ಈ ವಜ್ರಮುನಿ ಸರ್ ಆಗಿರ್ಬೋದು, ತುಗುದೀಪ ಶ್ರೀನಿವಾಸ ಅಪ್ಪಾಜಿ ಆಗಿರ್ಬೋದು, ಹಾಗೆ ದಿನೇಶ್ ಅಪ್ಪಾಜಿ ಆಗಿರ್ಬೋದು, ಮತ್ತೆ ಸುಧೀರ್ ಅಪ್ಪಾಜಿ ಆಗಿರ್ಬೋದು, ಪ್ರಭಾಕರ್, ಎಲ್ಲಾರು ಒಟ್ಟಿಗೆ ಕೂತ್ಕೊಂಡು ಇಸ್ಪೀಟ್ ಆಡ್ತಾ ಇದ್ರಂತೆ ಮನೇಲಿ. ಸೊ ಅದಾದ್ಮೇಲೆ ಅಂಕಲ್ ಜೊತೆ ತಿರ್ಗಾ ಪ್ರಭಾಕರ್ ಅಂಕಲ್ ಸಿನಿಮಾ ಮಾಡಿದ್ರು. ಪ್ರೇಮ ಯುದ್ಧ ಅಂತ, ಮತ್ತೆ ರೋಜಾವೆ ಕೀಳದೆ ಅಂತ ತಮಿಳ್ ಸಿನಿಮಾಸ್ ಒಂದು 3-4 ಸಿನಿಮಾ ಮಾಡಿದ್ರು. ಅದಾದ್ಮೇಲೆ ಈಗ ಬಲರಾಮನಾಗಿ ನಮ್ಮ ವಿನೋದ್ ಬ್ರದರ್ ಬರ್ತಾ ಇದ್ದಾರೆ. ಸೊ ವಿನೋದ್ ಅವರು ಡೆಫಿನೆಟ್ಲಿ
ಸಕದ ಕಾಣಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಈ ತರ ಟೇಕಿಂಗ್ಸ್ ಇದೆಲ್ಲ ಈಗ ಆ ದಿನಗಳು ನೋಡಾದ್ಮೇಲೆ ತಿರ್ಗಾ ಅದೇ ಫ್ಲೇವರ್ ಅದೇ ಫೀಲ್ ಆ ವೈಬ್ಸ್ ಸಿಕ್ಕಿದ್ದು ನಮ್ಗೆ ತಿರ್ಗಾ ಬಲರಾಮ ಅಲ್ಲಿ. ಸೊ ಡೆಫಿನೆಟ್ಲಿ ಈ ಮೂವಿ ನೋಡ್ಬೇಕು ಅಂತ ಅನ್ಸುತ್ತೆ. ಅಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದ್ರೆ ಚೈತನ್ಯ ಸರ್ ಬಗ್ಗೆ, ಅಣ್ಣನ ಜೊತೆ ಒಂದು 3-4 ಸಿನಿಮಾ ಮಾಡಿದ್ದಾರೆ. ಆಕೆ ಇರ್ಬೋದು, ಅಮ್ಮ ಐ ಲವ್ ಯು ಇರ್ಬೋದು, ಆಟಗಾರ ಇರ್ಬೋದು. ಸೊ ನಾನು ಯಾವಾಗ್ಲೂ ಸಿಕ್ಕಿದಾಗ ಹೇಳ್ತಾ ಇರ್ತೀನಿ, ಸರ್ ನಮಗೂ ಒಂದ್ ಸಿನಿಮಾ ಮಾಡ್ರಿ, ದಯವಿಟ್ಟು ಒಂದ್ ಸಿನಿಮಾ ಮಾಡಿ. ಅಂಡ್ ಆಲ್ಸೋ ಪ್ರೊಡ್ಯೂಸರ್ಸ್ ಅವ್ರಿಗೆ ಆಲ್ ದಿ ವೆರಿ ಬೆಸ್ಟ್. ಪದ್ಮಾವತಿ ಫಿಲ್ಮ್ಸ್ಗೆ ಆಲ್ ದಿ ವೆರಿ ಬೆಸ್ಟ್. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು 26ನೇ ತಾರೀಕು ಬಲರಾಮ ರಿಲೀಸ್ ಆಗ್ತದೆ. ಎಲ್ರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ. ಧ್ರುವ ಸರ್ಜಾ ಸರ್ ಈಗ ಅಫ್ಕೋರ್ಸ್ KM ಚೈತನ್ಯ ಸರ್, ಚಿರು ಸರ್ ತುಂಬಾ ಜೊತೆಯಲ್ಲಿ ಕೆಲಸ ಮಾಡಿದ್ರು. ಆ ದಿನಗಳಿಗೆ ಒಂದು ಸಪರೇಟ್ ಫ್ಯಾನ್ ಬೇಸೇ ಇದೆ. 2007ರಲ್ಲಿ ರಿಲೀಸ್ ಆದಂತಹ ಸಿನಿಮಾ ಅಲ್ವಾ ಸರ್? 2007. ಎಸ್. ಆ ಟೈಮಲ್ಲಿ ನೀವು ಆ ದಿನಗಳು ಯಾವಾಗ ನೋಡಿದ್ರಿ? ಆ ಟೈಮಲ್ಲಿ ನೀವು ಏನ್ ಮಾಡ್ತಿದ್ರಿ ಅಂತ? 2007 ಅಲ್ಲಿ. 2007 ಅಲ್ಲ, 2004 10th ಪಾಸ್. 2007 ಸೆಕೆಂಡ್ PU ಜಸ್ಟ್ ಪಾಸ್ ಆಗಿದೆ ಅಂತ ಸೆಲೆಬ್ರೇಟ್ ಮಾಡ್ತಿದ್ದೆ ಅವರು. ಅಯ್ಯೋ ಏನಯ್ಯ ನನ್ನನ್ನೆಲ್ಲ ಪಾಸ್ ಮಾಡ್ಬಿಟ್ರಲ್ಲ ಅಂತ. 2007 ಅಲ್ಲ ಅಫ್ಕೋರ್ಸ್. ನಾವು ಆ ದಿನಗಳೆಲ್ಲ ನೋಡಿದಾಗ ತುಂಬಾನೇ ಖುಷಿ ಆಗಿತ್ತು. ಸೊ ಅದೇ ಫ್ಲೇವರ್ ಇರುವಂತ ಮೂವಿ. ಡೆಫಿನೆಟ್ಲಿ ಇದು ನಿಮ್ಗೆ ಅಂಟದು ಸರ್. ಈ ಫ್ಲೇವರ್ ನಿಮ್ಮ ಮಾತ್ರ ಅಂಟದು ನೋಡ್ರಿ. ಸೂಪರ್. ಆಲ್ ದ ವೆರಿ ಬೆಸ್ಟ್. ಯಾರ ಹೆಸರಾದ್ರೂ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು. 26 ಆ ಫಿಲ್ಮ್ ಇಸ್ ರಿಲೀಸಿಂಗ್. ಏನಾಯ್ತು? ಹೌದಾ? ಯಾಕೆ ಅಣ್ಣ? ಬಟ್ ಐ ಆಮ್ ಸೋ ಎಕ್ಸೈಟೆಡ್. ನನಗೆ ಗೊತ್ತಿಲ್ಲ ಈ ಟ್ರೈಲರ್ ಅಲ್ಲಿ ಆ ಡೈಲಾಗ್ ಬರುತ್ತೆ, ಆ ಸೀರೆ ಯಾಕೆ ಸೀರೆ ಹಾಕೊಂಡು ಬಂದಿಲ್ಲ. ಸೊ ಟುಡೇ ಐ ವೋ ಫಾರ್ ಮೈ ಬಲರಾಮ, ಬಟ್ ಟುಡೇ ಅನ್ಫಾರ್ಚುನೇಟ್ಲಿ ವಿನೋದ್ ಇಸ್ ಅನ್ವೆಲ್, ಹಿ ಇಸ್ ನಾಟ್ ಹಿಯರ್. ಸೊ ನಾನು ಬಲರಾಮಗೋಸ್ಕರ ನಾನು ಸೀರೆ ಹಾಕೊಂಡು ಬಂದಿದ್ವಿ. So, but hopefully he'll watch all this footage. I'm sure he's watching. And but thank you again to Dhruva. He's not here. He left. Thank you for helping us start our celebrations. You saw the trailer, yes. And obviously we all know Chaitanya sir's much-awaited cult classic. Everyone wants to see what he has next. Very excited to watch. And I think it's not just a typical gangster film. It's got a lot of emotion, like you see in the trailer. There's so many layers to each person, so much conflict that you can already tell that happens with the characters. So it's exciting. ಈಗ ಬಲರಾಮನ್ಗೋಸ್ಕರ ನೀವು ಮುದ್ದಾಗಿ ಸೀರೆ ಉಡ್ಕೊಂಡು ಬಂದಿದ್ದೀರಾ. ಅಫ್ಕೋರ್ಸ್ ಹಿಲ್ ಬಿ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಹಾಗೂ ವಿನೋದ್ ಪ್ರಭಾಕರ್ ಸರ್ ಅವರ ಬಾಂಡಿಂಗ್ ಹೇಗೆ ಚೆನ್ನಾಗಿ ಆಯ್ತಾ ಇದ್ರಲ್ಲಿ? ಹೌ ವಾಸ್ ಇಟ್ ಅಂತ? ನನಗೆ ವಿನೋದ್ ತುಂಬಾ ಇಷ್ಟ. ಇಸ್ ಒನ್ ಆಫ್ ಮೈ ಫೇವ್ರೆಟ್ co-stars. I think ಎಲ್ರಿಗೂ ಗೊತ್ತು ವಿನೋದ್ ಬಗ್ಗೆ. He's so involved in every aspect. All the co-stars here, I think everyone in his gang members, just 2 gang members are there. Each so many hands would be there. So all of them could say the same thing. I would say I was his, obviously his love interest in the film, but everyone he gave the same attention, the same kind of knowledge he loves to spread about cinema and everything. So it's lovely working with him. ಬಹಳ ಖುಷಿ ಆಗುತ್ತೆ. ನಿಮ್ಗಳೆಲ್ಲರ ಸಪೋರ್ಟು ಹೀಗೆ ಇರಲಿ. ನಿಮ್ಮ ಮನೆ ಮಗನ್ ತರ ಸ್ವೀಕರಿಸಿದ್ದೀರಾ. ಡೇ 1 ಇಂದ ಇಲ್ಲಿವರೆಗೂ ನನ್ನಾಗ್ಲಿ ನನ್ನ ತಾಯಿನಾಗ್ಲಿ ಇಲ್ಲಿವರೆಗೂ ಕರ್ಕೊಬಂದು ನಿಲ್ಸಿದ್ದೀರಾ. ಇನ್ನೇನು 2 ದಿನ ಇದೆ. ನಿಮ್ಗಳ ಪ್ರೀತಿ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಹಾಗೆ ಸಿನಿಮಾ ಬಗ್ಗೆ ಜಾಸ್ತಿ ಏನು ಮಾತಾಡೋದು ಬೇಡ. 2 ದಿನಕ್ಕೆ ನಿಮ್ ಕಣ್ ಮುಂದೆನೆ ಬರ್ತಾ ಇದೀವಿ. ಪ್ರಿಯಾ ಮ್ಯಾಮ್ ತುಂಬಾ ದಿನ ಆದ್ಮೇಲೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸುಪ್ರಿ ಸರ್ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಎಕ್ಸೈಟ್ ಇಂದ ಕಾಯ್ತಾ ಇದೀವಿ. ಇಲ್ಲಿ ನನ್ನ ಸಿನಿಮಾಕ್ಕೆ ಕೆಲಸ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ಸ್ಗೂ ಹಾಗೆ ನಮ್ಮ ಕಿರಣ್ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು. ಇನ್ನೇನು 2 ದಿನಕ್ಕೆ ನಿಮ್ಗಳ ಮುಂದೆ. ಥ್ಯಾಂಕ್ ಯು ಚೈತನ್ಯ ಸರ್. ಖುಷಿ ಆಗತ್ತೆ ನಿಮ್ಗಳ ಮುಂದೆ ಬರೋದು. ನೀವೇ ಗೆಲ್ಸ್ಕೊಡ್ಬೇಕಷ್ಟೇ. ಇನ್ನೇನು ನಮ್ಮ ಪ್ರಯತ್ನ ನಾವು ಕೊಟ್ಟಿದೀವಿ. ನಿಮ್ ಕೈಗೆ ಕೊಡ್ತಾ ಇದೀವಿ ನಾವು. ಥ್ಯಾಂಕ್ ಯು. ನಾನೇ ಆಕ್ಟ್ ಮಾಡ್ಬೇಕು ಅನ್ಕೊಂಡೇ ಬಂದಿದ್ದು. ಒಂದ್ ಪಾತ್ರ ಬೇರೆ ಇಟ್ಬಿಟ್ಟಿದ್ರು, ನೆಗೆಟಿವ್ ಅನ್ಬಿಟ್ಟು ಮಾಡ್ಲಿಲ್ಲ ಅಷ್ಟೇ. ನಮ್ಮ ದೊಡ್ಡ ಪ್ರೊಡಕ್ಷನ್ KVN ಸುಪ್ರೀತ್ ಸರ್ ಬಂದಿದ್ದಾರೆ. ನಮಸ್ಕಾರ. ಪ್ರಿಯಾ ಆನಂದ್ ಅವ್ರು ಬಂದಿದ್ದಾರೆ. ಎಲ್ರಿಗೂ ಎಲ್ಲ ಆರ್ಟಿಸ್ಟು, ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು, ಎಲ್ಲ ಆರ್ಟಿಸ್ಟ್ ಮತ್ತೆ ಹಾಲೋಕೆ ಸರ್, ಎಲ್ರಿಗೂ ನನ್ನ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತಾ, ಮತ್ತೊಮ್ಮೆ ಮಗದೊಮ್ಮೆ ಮಾತಾಡಬೇಕು ಅಂದ್ರೆ ಭಯ ಆಗ್ತಿದೆ. ಯಾಕೆಂದ್ರೆ ಇಷ್ಟು ದಿನ ಜರ್ನಿಲಿ ನಾವು ಹೆಂಗೆ ಕಳೆದು ಅನ್ನೋದೇ ಗೊತ್ತಾಗ್ಲಿಲ್ಲ. ಬಟ್ ಇವಾಗ ಅನ್ನಿಸ್ತಿದೆ
ತುಂಬ ಫೀಲ್ ಆಗ್ತಿದೆ. ಅದು ಎಲ್ರಿಗೂ ಕಾಮನ್ ಆಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನಗೇನು ಅಂದರೆ ಇವಾಗ ಒಂದು ಆನೆ ಬಲವಾಗಿ ಎಲ್ಲರೂ ಕೈ ಜೋಡಿಸಿ ನಿಂತಿರೋದು ನಮಗೆ ಧೈರ್ಯ ತಂದುಕೊಟ್ಟಿದೆ. ಎಲ್ಲರ ಮುಂದೆ ಇವತ್ತು ಟ್ರೈಲರ್ ಲಾಂಚನ್ನು ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟು, ಅಭಿಮಾನಿಗಳ ಆಶೀರ್ವಾದ ದಯವಿಟ್ಟು ನನಗೂ ಹಾಗೂ ನನ್ನ ಮಗನಿಗೂ ಹಾಗೂ ನಮ್ಮ ಹೀರೋ ನಮ್ಮ ಪ್ರಿಯ ಆನಂದ್ ಡೈರೆಕ್ಟರ್ ಸರ್ ಎಲ್ಲರ ಮೇಲೂ ನಮ್ಮ ಮೇಲೆ ಆಶೀರ್ವಾದ ನಿಮ್ಮೆಲ್ಲರದು ಇರುತ್ತೆ ಅಂತ ಭಾವಿಸ್ತೇನೆ. ದಯವಿಟ್ಟು ಇದೇ ಜೂನ್ 26ಗೆ ಸಿನಿಮಾ ನಿಮ್ಮ ಕಣ್ಮುಂದೆ ಬರ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಕನ್ನಡವನ್ನು ಉಳಿಸಿ ಅಂತ ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಮನವಿ ಮಾಡಿ ಬೇಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರ ಪರವಾಗಿ ಆಲ್ ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು. ಅವ್ರು ಬಂದಿಲ್ಲ, ಅವ್ರಿಗೆ ಇಲ್ಲಿಂದನೇ ಒಂದು ಥ್ಯಾಂಕ್ಫುಲ್ ಆಗಿರ್ತೀನಿ. ಬಿಕಾಸ್ ಅದೇ ಒಂದು 2 weeks ಇಂದ ಹೆವಿಯಾಗಿ ಓಡಾಡ್ತಾ ಇದೀವಿ. ಮಧ್ಯರಾತ್ರಿ ಅಂತಾನು ಕಾರಣದಲ್ಲೇ ನಮ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಾಳೆಯಿಂದ ಮತ್ತೆ ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಇನ್ನೊಂದು ಕೇಳ್ಪಡ್ತಾ ಇದೀವಿ, ಅಂದ್ರೆ ಅದಾಗಿದೆ ಇದಾಗಿದೆ ಒಂದಿಷ್ಟು ರೂಮರ್ಸು. ಏನೂ ಆಗಿಲ್ಲ ಅವ್ರಿಗೆ. ಸಣ್ಣದಾಗ ಒಂದು ಲೋ BP ತರ ಒಂದಾಗಿ ಇದಾಗಿತ್ತು ಅಷ್ಟೇನೆ, ಬೇರೆ ಏನೂ ಇಲ್ಲ. ಕೆಲವು ಚಾನೆಲ್ಸ್ ಅಲ್ಲಿ ನೋಡ್ತಾ ಇದ್ವಿ, ದಯವಿಟ್ಟು ಅದಕ್ಕೆ ಎಂಟರ್ಟೈನ್ ಮಾಡಬೇಡಿ. ಅವ್ರಿಗೆ ಏನೂ ಆಗಿಲ್ಲ. ಒಂದಿಂದಲೇ ಎಲ್ಲ ಹುಷಾರಾಗಿ ರೆಸ್ಟ್ ಮಾಡ್ತಿದ್ದಾರೆ. ನಾಳೆಯಿಂದ ನಮ್ಮ ಕ್ಯಾಂಪೇನಿಂಗ್ ಸ್ಟಾರ್ಟ್ ಆಗ್ತಾರೆ, ಮತ್ತೆ ಜಾಯ್ನ್ ಆಗ್ತಾರೆ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಬಲರಾಮನ ದಿನಗಳು ಇದೇ 26ಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮೇಡಮ್ ಆಲ್ಮೋಸ್ಟ್ 1 year ಮುಂಚೆ ಮೀಟ್ ಮಾಡಿದ್ದೆ ಅವರನ್ನ. ಸೊ ಅವತ್ತಿಂದನೂ ನಮ್ಮ ಸಂಸ್ಥೆನೇ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ ಫಸ್ಟ್ ಡೇ ಇಂದ ಹೇಳ್ತಾ ಇದ್ರು. ಅವ್ರಿಗೆ ನಾವಲ್ದಲ್ಲೇ ಬಹಳಷ್ಟು ಜನ ಸಹ ಅಪ್ರೋಚ್ ಮಾಡಿದ್ರು. ಅದನ್ನೆಲ್ಲ ಬಿಟ್ಟು ನಮ್ಮನ್ನು ನಂಬಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಮ್ಯಾಮ್. ಅಂಡ್ ಮೋರ್ ಓವರ್ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಟೈಮ್ ಮೀಟ್ ಮಾಡಿದಾಗ ಬಲರಾಮನ ದಿನಗಳು ಒಂದು ಸಿನಿಮಾ ಅಂತ ಗೊತ್ತಿತ್ತು. ಡೈರೆಕ್ಟರ್ ಹೇಳಿದ್ರು, ಇಲ್ಲ ಸರ್ ಇದು ನೆಕ್ಸ್ಟ್ ಪಾರ್ಟ್ ಆಫ್ ಆ ದಿನಗಳು ಅಂತಂದ್ರು. ದಟ್ ಈಸ್ ವೇರ್ ಐ ಗಾಟ್ ಎಕ್ಸೈಟೆಡ್ ಸರ್, ಟು ಬಿ ಫ್ರಾಂಕ್. ಸೊ ಅಂಡ್ ಮೋರ್ ಓವರ್ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಟೈಮ್, ಐ ಹೋಪ್ ಅವರು ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇರೋದು. ತುಂಬಾ ಬ್ಯೂಟಿಫುಲ್ RR ಸ್ಕೋರ್ ಮಾಡಿದ್ದಾರೆ. ಸಾಂಗ್ಸ್ ತುಂಬಾ ಚೆನ್ನಾಗಿದೆ. ಸೊ ನಾಡಿದ್ದು ಗುರುವಾರ ಪ್ರೀಮಿಯರ್ ಶೋಸ್ ಇರುತ್ತೆ ಬ್ಯಾಂಗ್ಳೂರು ಮತ್ತೆ ಮೈಸೂರಲ್ಲಿ. ಸೊ ಪ್ಲೀಸ್ ಆಲ್ ಆಫ್ ಯು ಪ್ಲೀಸ್ ವಾಚ್ ಪ್ರೀಮಿಯರ್ ಶೋ ನೋಡಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಅಲ್ಲ, ಹೀರೋ ಇಲ್ದೇ ಇರೋದು ಖಂಡಿತ ಮೈನಸ್ಸೇ. ಅವ್ರನ್ನ ನಾವೆಲ್ಲರೂ ಮಿಸ್ ಮಾಡ್ಕೊಳ್ತಾ ಇದ್ವಿ. ಯಾಕಂದ್ರೆ ವಿನೋದ್ ಅವರು ಇವತ್ತು ಇದ್ದಿದ್ರೆ ನಾವೆಲ್ರಿಗೂ ಬಹಳ ಖುಷಿ ಆಗಿರ್ತಿತ್ತು. ನಾವೇ ಇನ್ಫ್ಯಾಕ್ಟ್ ಅವ್ರಿಗೆ ಬರಬೇಡಿ ಅಂತ ಹೇಳಿದ್ವಿ. ಅವರು ಎಕ್ಸಾಷನ್ ಇರೋದ್ರಿಂದ ಇವತ್ತು ಮತ್ತೆ ನಿನ್ನೆ 2 ದಿವಸ ನೀವು ರೆಸ್ಟ್ ತಗೊಳ್ಳಿ, ನಾಳೆಯಿಂದ ಜಾಯ್ನ್ ಆಗಿ ಅಂತ ಕೇಳಿದ್ವಿ. ಇನ್ಫ್ಯಾಕ್ಟ್ ಅವ್ರು ಬರ್ತೀವಿ ಅಂತ ಹೇಳಿದ್ರು. ನಾವೇ ಬರಬೇಡಿ, ನಾಳೆಯಿಂದ ಬನ್ನಿ ಅಂತ ಹೇಳಿದ್ವಿ. ಅವರು ನಾಳೆಯಿಂದ ಮತ್ತೆ ನಮ್ಮ ಪ್ರಮೋಷನ್ ಆಕ್ಟಿವಿಟೀಸ್ಗೆ ಜಾಯ್ನ್ ಆಗ್ತಾರೆ. ಆಮೇಲೆ ಧ್ರುವ ಅವರು ಎಷ್ಟು ಅವರ ದೊಡ್ಡಸ್ತಿಕೆನ ತೋರಿಸ್ದೆ, ಅವರು ಬಂದು ಅವರು ಒಪ್ಕೊಂಡು ನಮ್ಮ ಈ ಟ್ರೈಲರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಈಗ ನಾನು ಹೆಂಗೆ ಇದೀನಲ್ಲ ನೋಡೋದಕ್ಕೆ, ನಾನು ಒಂದು ವೇಳೆ ಕುಸ್ದಿದ್ರೆ ನೀವು ಓಕೆ, ಅದು ಪಾಪ ಹೆಂಗೋ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವಿನೋದ್ ಅವರು ಅಷ್ಟು ಗಟ್ಟಿಮುಟ್ಟಾಗಿರೋರು, ಅವರು ಕುಸಿದ್ರೆ ಅದು ಪಾಸಿಟಿವ್ ಪಬ್ಲಿಸಿಟಿ ಹೇಗಾಗುತ್ತೆ? ಅಥವಾ ಅದನ್ನ ಬೇಕು ಅಂತ ಆತರ ಗಿಮಿಕ್ ಯಾರು ಮಾಡಕ್ ಹೋಗ್ತಾರೆ? ಈ ತರದ್ದು ಏನು ಇಲ್ಲ. ನಿಜವಾಗ್ಲೂ ಹಿ ವಾಸ್ ಅನ್ವೆಲ್, ಆದ್ರಿಂದ ಅದು ಆಯ್ತು ಅಷ್ಟೇ. ಆದ್ರೆ ಇದು ಒಂದು ಗಿಮಿಕ್ ಆಗಿರುವಂತದ್ದಲ್ಲ, ಇದು ಜೆನ್ಯೂನ್ ಆಗಿ ಆಯ್ತು. ಇನ್ಫ್ಯಾಕ್ಟ್ ನಾವು ಮೊದಲು ಯಾರಿಗೂ ಹೇಳಿರ್ಲಿಲ್ಲ. ಅದು ನ್ಯೂಸ್ ಆಚೆ ಹೋದಾಗ ನಾವು ಅನಿವಾರ್ಯತೆಯಿಂದ ನಾವು ಅದನ್ನ ಕಡೆಗೆ ಹೌದು ಈ ತರ ಅವ್ರು ಕೊಲ್ಯಾಪ್ಸ್ ಆದ್ರೂ ಅವರ ಆರೋಗ್ಯ ಕೆಟ್ಟಿದೆ ಅಂತ ಒಪ್ಕೊಂಡ್ವಿ. ಇದು ರೌಡಿ ಶೀಟರ್ ಬಲರಾಮ ಅಂತ ಒಬ್ರಿದ್ರು, ಅವರ ಬಯೋಪಿಕ್ ಅಲ್ಲ ಇದು. ಅದರಿಂದ ಬಲರಾಮ ಅನ್ನೋದು ಒಂದು ಫಿಕ್ಷನಲ್ ಕ್ಯಾರೆಕ್ಟರ್. ನಾನು ಮತ್ತೆ ಎಲ್ಲ ಇಂಟರ್ವ್ಯೂಸ್ ಅಲ್ಲೂ ಹೇಳ್ತಾ ಇದೀನಿ. ಆ ಬಲರಾಮನ ದಿನಗಳು ಹೇಗೆ, ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ಹೇಳ್ತಾ ಇದೀನಿ. ಇದನ್ನ ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಲ್ಲ, ಇದು ಒಂದು ಫಿಕ್ಷನಲ್ ಸ್ಟೋರಿ. ಆದ್ರೆ ನಿಜ ಜೀವನದ ಅನೇಕ ಘಟನೆಗಳ ಜನರ ಸ್ಫೂರ್ತಿ ಇದಕ್ಕಿದೆ, ಅದಂತೂ ಇದೆ. ಸರ್ ಇದು 100+ ಥಿಯೇಟರ್ಸ್ ಸಿಂಗಲ್ ಸ್ಕ್ರೀನ್ಸ್ ಅಲ್ಲಿ ಇರುತ್ತೆ. ಇನ್ನು ಆಲ್ಮೋಸ್ಟ್ ಲೈಕ್ 50 to 50 ಆಡ್ ಸ್ಕ್ರೀನ್ಸ್ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಇದೆ, ಅಲ್ಲಿ ರಿಲೀಸ್ ಆಗುತ್ತೆ. ಈಗ ಈ ಸಮಸ್ಯೆಗಳು ಯಾವಾಗ ಬರುತ್ತೆ ಅಂತಂದ್ರೆ ಸರ್, ಈಗ ಹೊಸ ಸಿನಿಮಾಗಳು ಬಂದಾಗ, ಹೊಸಬರು ಬಂದಾಗ ಅದು ಸಮಸ್ಯೆ ಇರುತ್ತೆ. ಯಾಕಂದ್ರೆ ಮೊದ್ಲ ಹಾಗೆ ಒಂದು ಸಿನಿಮಾ ಪ್ರೂವ್ ಮಾಡೋದಕ್ಕೆ 1 week, 1 ವಾರ 2 ವಾರ ಬೇಕಾಗಿತ್ತು. ಮುಂಚೆ ನೀವು ಒಂದು 10-15 ವರ್ಷದ ಹಿಂದೆ ಹೋದ್ರೆ ಯಾವುದೇ ಸಿನಿಮಾ ಅಟ್ಲೀಸ್ಟ್ 1 ವಾರ ಸಸ್ಟೈನ್ ಆಗೋದು. ಇವತ್ತು ಹೇಗಂದ್ರೆ ಮಾರ್ನಿಂಗ್ ಶೋ ರಿಲೀಸ್ ಆಗಿ ಈವ್ನಿಂಗ್ ಶೋ ಅಷ್ಟರಲ್ಲಿ ಅದು ಪ್ರೋಗ್ರೆಸ್ ಆಗಿಲ್ಲ ಅಂತಂದ್ರೆ ಶೋಸ್ ರಿಮೂವ್ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಯಾಕೆ ಅಂತಂದ್ರೆ ಇವತ್ತು ಒಂದು ಶೋ ರನ್ ಆಗ್ಬೇಕು ಅಂತಂದ್ರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಮಲ್ಟಿಪ್ಲೆಕ್ಸಸ್ ಅಲ್ಲಿ ಒಂದು ಶೋ ರನ್ ಆಗ್ಬೇಕು ಅಂದ್ರೆ ಒಂದು ಮಿನಿಮಲ್ ಎಕ್ಸ್ಪೆನ್ಸಸ್ ಅನ್ನೋದು ಇರುತ್ತೆ. ಅದ್ ಯಾವಾಗ ಅವ್ರಿಗೆ ಜನರೇಟ್ ಆಗಲ್ಲ ಅದನ್ನ ಅವ್ರು ರಿಮೂವ್ ಮಾಡ್ತಾರೆ.
ಸೊ ದಿಸ್ ಇಸ್ ಹೌ ಥಿಯೇಟರ್ ವರ್ಕ್ಸ್. ಬಲರಾಮ್ ಅವ್ರದ್ದು ಹೌದು, ಒಂದೇ ಊರು ಒಂದೇ ಜನ ಎಲ್ಲ, ಅವ್ರಿಗೆ ಒಂದೇ ಜನ ಎಲ್ಲ ಒಂದೇ, ಬಟ್ ಅವ್ರದೇ ಕತೆ ಅಂತ ಸರ್ ಹೇಳಿದ್ರಲ್ಲ, ಅವ್ರದೇ ಕತೆ ಅಂತ ಅಲ್ಲ, ಇದೊಂದು ಫ್ರಿಕ್ಷನಲ್ ಕತೆ ಆಗತ್ತೆ. ಬಟ್ ಗ್ಯಾಂಗ್ಸ್ಟರ್ ಕತೆನೇ ಮಾಡ್ಬೇಕು ಅಂತ ಬಂದಿದ್ ನಾನು. ಇದಕ್ಕೆ ಒಬ್ರು ಯಾರು ಸರಿ ಅಂತ ಹುಡುಕ್ತಿದ್ದಕ್ಕೆ ನಮ್ ಸರ್ ಸಿಕ್ಕಿದ್ರು. ಬಿಕಾಸ್ ನಾವೆಲ್ಲ ಆ ದಿನಗಳು ಫ್ಯಾನ್ಸ್. ಅದು ಕಮ್ಮಿ ಅಂದ್ರೂ 125 ಸತಿ ಸಿನಿಮಾ ನಾನೇ ನೋಡಿದ್ದೀನಿ ಆ ದಿನಗಳು. ಸೊ ರೀಕ್ರಿಯೇಟ್ ಮಾಡ್ಬೇಕು ಅಂತಾನೆ ಬಂದಿದ್ದು ಸರ್. ಆ ದಿನಗಳಿಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಜನ ಬರ್ತಾರೋ 100% ಆ ರಿಸಲ್ಟ್ ಅಂತೂ ಸಿಗತ್ತೆ. ಬಲರಾಮನ್ ಕತೆ ಅದು ಇದು ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ಒಂದೇ ಊರು ಒಂದೇ ಜನ ಎಲ್ಲ ಒಂದಿಬ್ರೆ. ನನಗೆ ಈ ಸಿನಿಮಾದ ಅಡ್ವಾಂಟೇಜ್ ಅಂತ ಅನ್ಸೋದು, ಈಗ ಕಾಂತಾರ ಸಿನಿಮಾ ಮಾಡಿ ಅದಾಗಿ 2 ವರ್ಷಕ್ಕೆ ಕಾಂತಾರ ಪಾರ್ಟ್ 2 ಮಾಡೋದು, ಅವಾಗ ಅದೇ ಪ್ಯಾಟರ್ನ್ ನೀವು ಸಸ್ಟೈನ್ ಮಾಡ್ಕೋಬಹುದು. ದುರಂಧರ್ ಸಿನಿಮಾ ಮಾಡಿ ಅದ್ರ ಮಾರನೇ ಇನ್ನೊಂದು ವರ್ಷಕ್ಕೆ ದುರಂಧರ್ 2ನೇ ಪಾರ್ಟ್ ಮಾಡಿದಾಗ ಅದೇ ಪ್ಯಾಟರ್ನ್ ನೀವು ಸಸ್ಟೈನ್ ಮಾಡ್ಬೋದು. ಆದ್ರೆ ಲಕಿಲಿ ನನಗೆ 18 ವರ್ಷ ಆಗಿದೆ. ಸೊ 18 ವರ್ಷಕ್ಕೂ ಇದಕ್ಕೂ ನಾನು ಯಾವ್ದು ಸಸ್ಟೈನ್ ಮಾಡೋ ಅವಶ್ಯಕತೆನೇ ಇಲ್ಲ. ಈಗಿನ ಜನರೇಷನ್ ಯಾವ ತರ ಬೇಕೋ ಆ ರೀತಿ ನಾನು ಕಥೆಯನ್ನ ಹೇಳ್ದಿದ್ದೀನಿ. ಆ ದಿನಗಳು ಸಿನಿಮಾದ ಎಲ್ಲ ಎಲಿಮೆಂಟ್ಸ್ ಇದೆ, ಆದ್ರೆ ಎಸೆನ್ಸ್ ಇದೆ. ಆದ್ರೆ ಇವತ್ತಿನ ನರೇಷನ್ ಈ ಸಿನಿಮಾಗೆ ತಂದಿದ್ದೀನಿ. ನಾನ್ ರೆಡಿ ಮಾಡಿದೆ ಅನ್ನೋದಕ್ಕಿಂತ ವಿನೋದ್ ಅವರು ಅಷ್ಟು ಕರೆಕ್ಟ್ ಆಗಿ ಆ ಪಾತ್ರಕ್ಕೆ ಒಗ್ಕೊಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರು, ನಾನು ಅನೇಕ ಸತಿ ಹೇಳಿದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಪ್ರತಿಭಾವಂತ ನಟರಲ್ಲಿ ಅವರೊಬ್ರು. ಎಲ್ಲಾ ರೀತಿಯ ಪಾತ್ರವನ್ನು ಮಾಡಬಲ್ಲ ಅಂತ ಒಬ್ರು ನಟರು. ಆಮೇಲೆ ಬಹಳ ಸೀರಿಯಸ್ ಅವರ ಕೆಲಸದ ಬಗ್ಗೆ, ವೆರಿ ಇನ್ವಾಲ್ವ್ಡ್, ಮೆಥಡ್ ಆಕ್ಟರ್. ಅವರು ಈ 4 ತಿಂಗಳು ನಾವೇನ್ ಬಲರಾಮ ದಿನಗಳು ಶೂಟಿಂಗ್ ಮಾಡ್ತಿದ್ವಿ, ಅಷ್ಟು ವೇಳೆ ಅವರು ಬಲರಾಮನಾಗಿ ಜೀವಿಸಿದ್ರು. ಆಮೇಲೆ ಪ್ರತಿ ಹಂತದಲ್ಲೂ ಇನ್ವಾಲ್ವ್ ಆದ್ರು. ಸೊ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಯ್ತು. ಬಿಕಾಸ್ ಅಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದು, ನಾನು ಏನ್ ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಬಲರಾಮ, ಅದಕ್ಕಿಂತ 10 ಪಟ್ಟು ಅವರು ಬಲರಾಮನನ್ನ ಸ್ಕ್ರೀನ್ ಮೇಲೆ ತಂದ್ರು. ನಾವು ಟೀಸರ್ ರಿಲೀಸ್ ಮಾಡಿದಾಗೆ ಎಷ್ಟೋ ಜನ ಅದ್ರ ಕೆಳಗೆ ಕಮೆಂಟ್ ಹಾಕಿದ್ದಾರೆ, ಬಲರಾಮ ಪಾತ್ರಕ್ಕೆ ವಿನೋದ್ ಅವ್ರು ಬಿಟ್ರಿ ಯಾರು ಆಗೋದೇ ಇಲ್ಲೋ ಅನ್ನೋ ಮಟ್ಟಿಗೆ ಅವರು ಈ ಪಾತ್ರದಲ್ಲಿ ತೊಡಕೊಂಡಿದ್ದಾರೆ. ನಾವು ಆ ದಿನಗಳು ಸಿನಿಮಾ ಮಾಡಿದಾಗ್ಲೂ ಇದೇ ಪ್ರಶ್ನೆ ಬಂದಿತ್ತು ನಮ್ಗೆ, ಇನ್ನೊಂದು ರೌಡಿಸಮ್ ಸಿನಿಮಾ ಮಾಡ್ತಿದ್ದೀರಾ? ನಾವ್ ಹೇಳ್ತಾ ಇದ್ವಿ, ಇಲ್ಲ ಇದು ಇನ್ನೊಂದು ರೌಡಿಸಮ್ ಸಿನಿಮಾ ಅಲ್ಲ, ಇದು ಬೇರೆ ತರದ್ದೇ ರೌಡಿಸಮ್ ಸಿನಿಮಾ ಅಂತ. ಅದನ್ನ ನಾವ್ ಎಷ್ಟು ಹೇಳಿದ್ರು ಕಡೆಗೆ ಆ ಸಿನಿಮಾ ರಿಲೀಸ್ ಆಗ್ಬೇಕಾಗಿತ್ತು, ಜನಕ್ಕೆ ಅರ್ಥ ಆಗೋದಕ್ಕೆ ನಾವ್ ಏನ್ ಹೇಳ್ತಾ ಇದೀವಿ ಅಂತ. ಅಂದ್ರೆ ಒಂದು ರೌಡಿಸಮ್ ಕಥೆ ಅಂತಂದ್ರೆ ಬರೀ ಮಚ್ಚು ಲಂಗು ಕೊಚ್ಚು ಕೊಲ್ಲು ಅಷ್ಟೇ ಅಲ್ಲ, ಅವ್ರಗಳ ಒಂದು ಬಹಳ ಎಮೋಷನಲ್ ಆದಂತ ಸ್ಟೋರಿಗಳು ಇರ್ತವೆ ಅವರಲ್ಲಿ. ಆಮೇಲೆ ಒಂದು ಕ್ರೈಮ್ ಇದೆಯಲ್ಲ, ಒಂದು ಕ್ರಿಮಿನಲ್ ವರ್ಲ್ಡ್, ಅದಕ್ಕೂ ನಮ್ಮ ಜಗತ್ತಿಗೂ ಬಹಳ ಹತ್ತಿರದ ಸಂಬಂಧ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಒಂದು ನಗರವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಅದರ ಕ್ರೈಮ್ ಅನ್ನ ಅರ್ಥ ಮಾಡ್ಕೋಬೇಕು. ಪ್ರತಿ ಹಂತದಲ್ಲೂ ಯಾವ್ಯಾವ ರೀತಿ ಕ್ರೈಮ್ ಬದಲಾಗ್ತಿರುತ್ತೋ ಅದೇ ರೀತಿ ಆ ನಗರದ ಪಾಲಿಟಿಕ್ಸ್, ಎಕನಾಮಿಕ್ಸ್ ಎಲ್ಲ ಬದಲಾಗ್ತಾ ಹೋಗುತ್ತೆ. ಅದೆಲ್ಲವನ್ನೂ ಒಂದು ರೀತಿ ಕಥೆಯ ಮೂಲಕ, ಒಂದು ಡ್ರಾಮ್ಯಾಟಿಕ್ ಆದಂತ, ಬಹಳ ಎಮೋಷನಲ್ ಆದಂತ, ಬಹಳ ಹ್ಯೂಮನ್ ಆದ ಕಥೆ ಮೂಲಕ ನಾವು ಪ್ರೆಸೆಂಟ್ ಮಾಡುವ ಪ್ರಯತ್ನ ಈ ಬಲರಾಮನ ದಿನಗಳು ಸಿನಿಮಾ. ನಾನು ಆ ದಿನಗಳು ಸಿನಿಮಾಗೆ ಅಗ್ನಿಶ್ರೀಧರ್ ಅವ್ರ ಪರಿಚಯ ಆಗಿ, ಅಗ್ನಿಶ್ರೀಧರ್ ಅವ್ರು ನನ್ಗೆ ಅನೇಕ ಜನ ಅಂಡರ್ ವರ್ಲ್ಡ್ ಅವ್ರನ್ನ ಪರಿಚಯ ಮಾಡಿದ್ರು. ಅನೇಕ ಜನ ಅಂಡರ್ ವರ್ಲ್ಡ್ ಅವ್ರು ಹೇಗೆ ಮಾತಾಡ್ತಿದ್ರು, ಅವ್ರ ಹಾವಭಾವ ಹೇಗಿರ್ತಿತ್ತು, ಅವರು ವ್ಯವಹಾರಗಳಿಗೆ ಹೇಗಿರ್ತಿತ್ತು, ಅದೆಲ್ಲ ಪರಿಚಯವನ್ನ ಅಗ್ನಿಶ್ರೀಧರ್ ಸರ್ ನನಗೆ ಮಾಡಿಕೊಟ್ಟಿದ್ರು. ಅದಲ್ಲದೆ ನಾನು ಪ್ಯಾಂಡಮಿಕ್ ಟೈಮಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಓದಿದೆ, ರಿಸರ್ಚ್ ಮಾಡಿದೆ. ಅದೆಲ್ಲದರ ಸ್ಫೂರ್ತಿ ಕೂಡ ತಗೊಂಡು ಅದನ್ನ ಕ್ರಿಯೇಟಿವ್ ಆಗಿ ಹೇಗೆ ನಾನು ಅಡ್ಯಾಪ್ಟ್ ಮಾಡಕ್ಕೋ ಹಾಗೆ ಬಲರಾಮನ ದಿನಗಳಲ್ಲಿ ನಾನು ರೂಪಾಂತರ ಮಾಡಿದ್ದೆ. ಸಿಗ್ಲಿ ಅಂತ ನಾನು ಬಯಸ್ತೀನಿ. ಯಾಕೆಂದ್ರೆ ನನ್ಗೆ ಎಷ್ಟೋ ಜನ ಈ ಆ ದಿನಗಳು ಸಿನಿಮಾನ ಕಲ್ಟ್ ಕ್ಲಾಸಿಕ್ ಅಂತ ಕರೆದಾಗ ಬಹಳ ಕೃತಜ್ಞತೆ, ಬಹಳ ನಮ್ರತೆ ಕೂಡ ಆಗುತ್ತೆ. ಯಾಕೆಂದ್ರೆ ಒಂದ್ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಅಂತ ಆಗೋದು ಅದು ರಿಲೀಸ್ ಆದಾಗಲ್ಲ, ಅದು ಬಂದು 10-15 ವರ್ಷ ಆದ್ಮೇಲೂ ಜನ ಮನಸ್ಸಿನಲ್ಲಿ ಉಳ್ಕೊಂಡ್ರೆ ಆಗ ಅದು ಕಲ್ಟ್ ಕ್ಲಾಸಿಕ್. ಈಗ ಏನಾಗ್ತದೆ, ಮನಸ್ಸನ್ನ ಈಗ ಬಹಳ ಹಗುರವಾಗಿ ಆ ಪದನ ಬಳಸ್ತಾರೆ. ಒಂದ್ ಸಿನಿಮಾ ರಿಲೀಸ್ ಆದಾಗೆ ಇದೊಂದು ಕಲ್ಟ್ ಸಿನಿಮಾ ಅಂತ ಹೇಳ್ತಾರೆ. ಹಾಗಾಗೋದಿಲ್ಲ. ಅದು ಒಂದು ಸಿನಿಮಾ ರಿಲೀಸ್ ಆಗ್ಬೇಕು, ಅದೊಂದು 10-15 ವರ್ಷ ಮನಸ್ಸಿನಲ್ಲಿ ಉಳ್ಕೋಬೇಕು, ಅದ್ರ ಬಗ್ಗೆ ಇನ್ನೂ ಜನ ರಿಸರ್ಚ್ ಮಾಡಬೇಕು. ಹಾಗಾದಾಗ ಆ ಸಿನಿಮಾ ಒಂದು ಕಲ್ಟ್ ಕ್ಲಾಸಿಕ್ ಆಗುತ್ತೆ. ಬಲರಾಮನ ದಿನಗಳಿಗೆ ಆ ದಿನಗಳು ಅಷ್ಟೇ ಎಲ್ಲ ಎಫರ್ಟು, ಅಷ್ಟೇ ಎಲಿಮೆಂಟ್ಸು, ಅಷ್ಟೇ ಎಲ್ಲವೂ ನಾವು ಇನ್ನೂ ಆ ದಿನಗಳಿಗಿದ್ದ ಇದಕ್ಕಿಂತ 10ರಷ್ಟು ಪ್ರೊಡಕ್ಷನ್ ವ್ಯಾಲ್ಯೂಸ್ ಇದೆಲ್ಲ ತಂದಿದೀವಿ ಈ ಸಿನಿಮಾಗೆ. ಈ ಸಿನಿಮಾ ಕೂಡ ಅದೇ ರೀತಿಯ ದಾಖಲೆಯನ್ನ ಸೃಷ್ಟಿ ಮಾಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ಒಬ್ಬ ಸಿನಿಮಾ ನಿರ್ದೇಶಕ ಯಾವಾಗ್ಲೂ ಅದಕ್ಕೆ ಸಿದ್ಧ ಆಗಿರ್ಬೇಕು. ಯಾಕೆಂದ್ರೆ ನಾವು ಪಬ್ಲಿಕ್ ವ್ಯೂ ಅಲ್ಲಿ ಇರುವಂತವ್ರು. ನಾವೊಂದು ಸಿನಿಮಾ ಮಾಡಿದ್ಮೇಲೆ ಇಟ್ ಈಸ್ ಓಪನ್ ಟು ಪಬ್ಲಿಕ್. ಅವರು ನಮ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಅದ್ರ ಬಗ್ಗೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡ್ಬೋದು, ರಿವ್ಯೂಗಳನ್ನ ಮಾಡ್ಬೋದು. ಅದಕ್ಕಾಗಿ ನಾನು ಬಹಳ ಕುತೂಹಲದಿಂದ ಕಾಯ್ತಿದ್ದೀನಿ. ಅದು ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಒಂದು ಅಂಡರ್ ವರ್ಲ್ಡ್ ಕಥೆ ಅಂದಾಗ 2 ತರ ಎಲಿಮೆಂಟ್ಸ್ ಇರ್ತಾರೆ. ಹೌದು, ಬಟ್ ಯಾಕೆಂದ್ರೆ ಅಲ್ಲಿ ಕೊತ್ವಾಲ್ ರಾಮಚಂದ್ರ ಮತ್ತೆ ಜಯರಾಜ್ ಮಾತಾಡ್ತಿದ್ದ ಆ ರೀತಿ,
ನಾವು ಅಂತ ಮಾತಾಡ್ತಿದ್ರು, ನೋಡಿ ಇವ್ರೇ ಅಂತಿದ್ರು, ಆಮೇಲೆ ಸರ್ ಅಂತ ಕರಿತಿದ್ರು. ನೀವು ಅಗ್ನಿಶ್ರೀಧರ್ ಸರ್ ಮಾತಾಡ್ಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ಅವರು ಎಲ್ಲಿ ನಿಮ್ ಪ್ರಕಾರ ನೀವೇನ್ ಅನ್ಕೊಳ್ತೀರೋ ಆ ತರ ಮಾತಾಡ್ತಾರೆ. ಸೊ ಅಂಡರ್ ವರ್ಲ್ಡ್ ಅಂದ್ರೆ ಎಲ್ಲಾ ತರದ ಎಲಿಮೆಂಟ್ಸ್ ಇದಾರೆ. ಎಲ್ಲಾ ತರದ ಎಲಿಮೆಂಟ್ಸ್ ನಾನು ಇದರಲ್ಲಿ ಸೆರೆ ಹಿಡಿಯಲು ಪ್ರಯತ್ನ ಪಟ್ಟಿದ್ದೀನಿ. ಅಲ್ಲ, ಅದು ಒಳ್ಳೇದು. ಯಾಕೆಂದ್ರೆ ನನಗೆ ಒಂದು ರೌಡಿಸಮ್ ಸಿನಿಮಾ ಅಂದಿದ್ ಕೂಡಲೇ ತೀರಾ ಘನಘೋರ ಕೆಟ್ಟ ಪದ ಮತ್ತೆ ಭೀಕರ ವಯಲೆನ್ಸ್ ಅನ್ನು ತೋರಿಸಿ ಮಾಡಕ್ ಇಷ್ಟ ಇಲ್ಲ. ನನಗೆ ಇಡೀ ಕುಟುಂಬ ಕೂತ್ಕೊಂಡು ನೋಡುವಂತ ಸಿನಿಮಾ ಮಾಡಕ್ ಇಷ್ಟ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯ ವಯಸ್ಸಿನವ್ರು ಕೂಡ ನೋಡಬಹುದಂತ ನಮ್ಮ ಬಲರಾಮ ದಿನಗಳು. ದಿಸ್ ಫಿಲ್ಮ್ ಹ್ಯಾಸ್ ಟೂ ವೆರಿ ಇಂಟ್ರೆಸ್ಟಿಂಗ್ ನ್ಯೂ ಇಂಟ್ರೊಡಕ್ಷನ್ಸ್. ಒನ್ ಇಸ್ ತೇಜಸ್ ಜಯರಾಮ್. Teju is there. He is being introduced in this film. He is part of the Singli gang, and Aditya Ashray plays Singli, who's a small-time gangster and very, very interesting, almost lizard-like character. And we have another person named Srinivas. Srinivas bandidara ivattu? Bandidare. Srinivas, who plays the role of Tommy. He is also, it's his first film. There are many others whose first film this is. ಆಮೇಲೆ ಇಲ್ಲಿ ಆಕ್ಟ್ ಮಾಡಿರೋ ಅನೇಕರು ದೊಡ್ಡ ದೊಡ್ಡ ಹೆಸರುಗಳಿದ್ದಾರೆ. ಡ್ರ್ಯಾಗನ್ ಮಂಜು ಸರ್ ಇದ್ದಾರೆ, ಮತ್ತೆ ಪ್ರತಾಪ್, ಇವರೆಲ್ಲ ಅನೇಕ ಸಿನಿಮಾಗಳನ್ನ ಮಾಡಿದ್ದಾರೆ. ಬಟ್ ಇನ್ನೂ ಎಷ್ಟೋ ಜನ ಒಂದೋ ಎರಡೋ ಸಿನಿಮಾ ಮಾಡಿದ್ರು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಅವರು ಒಂದು ಸ್ಟ್ಯಾಂಪ್ ಅನ್ನು ಹಾಕ್ತಾರೆ ಈ ಸಿನಿಮಾ ಮೂಲಕ ಅಂತ ನಾನು ಎದೆ ತಟ್ಕೊಂಡು ಹೇಳ್ಬೋದು. ಅದು ಅವ್ರು ಅಷ್ಟು ಇನ್ವಾಲ್ವ್ ಆಗಿದ್ದಾರೆ. ಅವರು ಇನ್ನೂ ಬಲರಾಮನ್ ದಿನಗಳಿಂದ ಆಚೆ ಬಂದಿಲ್ಲ, ಅದಕ್ಕೆ ಆ ಬೆಂಕಿ ಇನ್ನೂ ಹಾಗೆ ಉಳ್ಕೊಂಡಿದೆ. ನೋಡಿ, ಪಠಾನ್ ಅಂತೂ ಅವರು ಆಲ್ಮೋಸ್ಟ್ ಅವರು ಇನ್ನ ಹೆಂಗೆ ಅವ್ರನ್ನ ಆಚೆ ಕರ್ಕೊಂಡ್ ಬರೋದು. ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಸತ್ಯ ಆಕ್ಟರ್ ಇದಾರಲ್ಲ, ಅವ್ರನ್ನ ಸರ್ದಾರ್ ಅನ್ನೋ ಒಂದು ಪಾತ್ರಕ್ಕೆ ಹಾಕಿದೆ. ಇವತ್ತಿಗೂ ಅವರು ಸರ್ದಾರ್ ಸತ್ಯ ಆಗ್ಬಿಟ್ರು. ಆ ರೀತಿ ನಮ್ಮ ಅನಿಲ್ ಈಗ ಪಠಾನ್ ಅನಿಲ್ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ. I love the Kannada industry. Ide ನನ್ನ favorite industry. I worked in Tamil, Telugu, Hindi, Malayalam, but also because I was very spoiled. Every other language, like Sir was talking, I've worked with the casting director, gone for auditions, but over here I got launched with Apu. So obviously I've been spoiled from day one. When working with Chaitanya Sir has revived my excitement. He's just such an amazing filmmaker, such a sensitive man, and you can truly see it in his writing and his ways of presenting a film. When we started working on the project, I didn't realize how big of a film Adinagulu was. But through the course of the film, and obviously in every press interaction, we realized the impact he's had. And it takes a very confident and very passionate storyteller to discover and try to work on other genres. So he's waited so long to come back with this genre. So I think that in itself is very exciting for all of us to have to watch. Obsessed with, for me, everything Kannada, because even at home, if someone's talking to me, first my favorite word is naughty magu, because in this movie I have a very naughty magu. But so anytime I have a little dog, so I'll always refer to him as my naughty magu. So I think Dodmane Huruga, I like that title a lot of Apu. I feel like it suits him so much, so that is my favorite. ಖಂಡಿತ ಸರ್, ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಪ್ರಭಾವ ಬೀರುತ್ತೆ. ನಮ್ಮ ಗುರುಗಳು ಗಿರೀಶ್ ಕಾರ್ನಾಡ್ ಅವ್ರ ಜೊತೆ ನಾನು ಸಿನಿಮಾ ಕಲ್ತಿದ್ದು, ಅವರ ಪ್ರಭಾವ ಕೂಡ ಇದೆ. ಸೊ ಪ್ರತಿಯೊಬ್ಬರಿಗೂ ಅವರ ಬೆಳೆದು ಬಂದ ವಾತಾವರಣ ಹಾಗೂ ಅವರ ಕುಟುಂಬ ಅವ್ರಿಗೆ ದೊಡ್ಡ ಪ್ರಭಾವವನ್ನು ಬೀರುತ್ತೆ. ನನಗೂ ಹಾಗೆ. ವಿನೋದ್ ಅವರು ಇದ್ರ ಪ್ರಚಾರ ಮಾಡಕ್ ಹೋಗಿ ಕಡೆಗೆ ಕೊಲ್ಯಾಪ್ಸ್ ಆಗೋ ಮಟ್ಟಿಗೆ ಹೋಗಿ ಪ್ರಚಾರ ಮಾಡಿದ್ದಾರೆ. ಅಂದ್ರೆ ಅಷ್ಟು ಆತಂಕ, ಅಷ್ಟು ಒಂದು ಹುಮ್ಮಸ್ಸು ನಮಗೆ ಈ ಸಿನಿಮಾ ಬಗ್ಗೆ ನಂಬಿಕೆ ಇದೆ. ನಮ್ಮ ಮಾಧ್ಯಮ ಮಿತ್ರರು ದಯವಿಟ್ಟು ನಿಮ್ಗೆ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ನಮ್ಮ ಪ್ರಚಾರವನ್ನ ತುಂಬಾ ಚೆನ್ನಾಗಿ ಮಾಡಿದಿರಾ. ಇದೇ ರೀತಿ ಮಾಡ್ತಾ ಹೋಗಿ ನಮ್ಮೆಲ್ಲರಿಗೂ ನಮ್ಮ ಜನರ ಹತ್ರ ಕರ್ಕೊಂಡು ಹೋಗೋದಕ್ಕೆ ನೀವೇ ನಮ್ಗೆ ಇರೋ ಸೇತುವೆ ಅಂತ ನಾನು ಮತ್ತೆ ಹೇಳಿದೀನಿ. ದಯವಿಟ್ಟು ಈ ಸಿನಿಮಾಗೆ ಆದಷ್ಟು ಪಬ್ಲಿಸಿಟಿಯನ್ನು ಕೊಡಿ. ಇದೇ 26ನೇ ತಾರೀಕು ಕರ್ನಾಟಕದ ಎಲ್ಲಾ ಕಡೆ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಬರ್ತಿದೆ. KVN ಅಂತ ದೊಡ್ಡ ಸಂಸ್ಥೆ ನಮ್ಮ ಜೊತೆ ನಿಂತಿರೋದು ನಮ್ಗೆ ದೊಡ್ಡ ಶಕ್ತಿನೇ ಹೌದು. ಎಲ್ರು ದಯವಿಟ್ಟು ಸಿನಿಮಾ ಥಿಯೇಟರ್ಗೆ ಬನ್ನಿ, ಈ ಸಿನಿಮಾ ನೋಡಿ.